ಭೀಮಾ ನದಿಯಲ್ಲಿ ಮತ್ತು ವಿಶೇಷವಾಗಿ ಈ ಸಲ ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ಇವತ್ತೊಂದು ಸಹ ಕಾರಣ ಆಗಿದೆ. ಪ್ರತಿ ಸಲ ನಾವು ಉಜ್ಜಿನಿಯಲ್ಲಿ ನೋಡ್ತಿದ್ವಿ. ಆದರೆ ಉಜ್ಜಿನಿ ಡ್ಯಾಮ್ನಿಂದ ಈ ಬೇಸಿನಲ್ಲಿ ಇವತ್ತೊಂದು ಸಹ ಆಗಿರುವಂಥದ್ದು ಕಡಿಮೆ. ಈ ಸೀನಾ ಬೇಸಿನಿಂದ ಆಗಿದ್ದರಿಂದ, ಯಾಕಂದ್ರೆ ಸೀನಾ ಬೇಸಿನ ಕೆಪಾಸಿಟಿನೇ 1 ಲಕ್ಷ ಕ್ಯೂಸೆಕ್ಸ್ ಇದೆ. ಅಲ್ಲಿ ಸುಮಾರು 3 ಲಕ್ಷ ಕ್ಯೂಸೆಕ್ಸ್ ಇದಾದಮೇಲೆ ಈ ರೀತಿ ಪ್ರವಾಹ ಉಂಟಾಗಿದೆ. ಮತ್ತು ಭಾಳಷ್ಟು ಕಡೆ ನಮಗೆ ಅಲ್ಲಿ ಮಾನಿಟ್ರಿಂಗ್ ಇಲ್ಲ, ಅಂದರೆ ಸಮನ್ವಯ ಮಾಡುವಂಥದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ ಅದು ಭೀಮಾದಲ್ಲಿಲ್ಲ. ಅದು ಉಜ್ಜಿನಿ ಇರ್ಬೋದು ಅಥವಾ ಈಗ ಸೀನಾ ಇರ್ಬೋದು. ಆ ಒಂದು ಕೋಆರ್ಡಿನೇಷನ್ ಇರಲಾರ್ದಕ್ಕೆ ಸಡನ್ವಾಗಿ ಒಂದು ಸಹ ನೀರು ಬಿಡುವಂಥದ್ದು. ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ, ಹಿಂದೆ ನಮ್ಮಲ್ಲಿ ಒಬ್ಬರು ಪಂಚಪ್ಪ ಕಲಬುರ್ಗಿ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು, ಭೀಮಾ ಹೋರಾಟ ಇದರ ಅಧ್ಯಕ್ಷ ಆಗಿದ್ದರು. ಅವರು 2007ರಲ್ಲಿ KNNLಗೆ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದರು. ಅನಧಿಕೃತವಾಗಿ ಇವತ್ತು ದಿವಸ ಇವರು ಬ್ಯಾರೇಜನ್ನು ಕಟ್ಟಿದ್ದಾರೆ. ಅಂದರೆ ಬಚಾವತ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ 300 TMC ನೀರನ್ನು ಬಳಕೆ ಮಾಡ್ಕೋಬೋದು ಅಂಥೇಳಿ ಉಪಯೋಗ ಮಾಡ್ಕೋಬೇಕಂತ. ಅದರಲ್ಲಿ ಇವರಿಗೆ ಸುಮಾರು ಯಾರಿಗೆ ನಮ್ಮ ಭೀಮಾ ಬೇಸಿನಲ್ಲಿ ಸುಮಾರು 95 TMC ನೀರು ಆದರೆ ಬಳಕೆ ಮಾಡ್ಕೋಬೇಕನ್ನೋದನ್ನು ಹೇಳಿದ್ದಾರೆ. ಅದರ ಬಚಾವತ್ನಲ್ಲಿ ಒಂದು ಲೂಪ್ ಹೋಲ್ ಏನಿದೆ ಅಂದರೆ, ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳಿಲ್ಲ ಅದನ್ನು ಸಹ. ಈಗ ಭೀಮಾ ಸೀನಾ ಒಂದು ಲಿಂಕು 17 TMC, ಒಂದು LIS ಒಂದು ಸುಮಾರು 20 TMCಗಿಂತ ಜಾಸ್ತಿ ಇದೆ. ಹೀಗೆ ಸುಮಾರು ಒಂದು 50 TMC, ಇದು ನಾನು ಹೇಳುವಂಥದ್ದಲ್ಲ, KNNLದವರು ಅಲ್ಲಿ ವಿಸಿಟ್ ಮಾಡಿ, ಅದು ಅಸಹಕಾರದ ಮಧ್ಯೆ ಅವತ್ತು ಸಹ ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಆ ವಿಸಿಟ್ ಮಾಡಿ ಅವತ್ತು ದಿವಸ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಹೇಳ್ತಾ ಇದ್ದೆ ನನಗೆ, ಯಾಕಂದ್ರೆ ನಾನು ಸುಮ್ಮನೆ ನನ್ನದೇ ಆದಂಥ ವಿಚಾರಗಳನ್ನ ಹೇಳ್ತಾ ಇಲ್ಲ. ಆ ರಿಪೋರ್ಟ್ನಲ್ಲಿ ಹೇಳ್ತದೆ ಅಧಿಕೃತ ಡ್ಯಾಮ್ಸ್ ಏನಿದ್ದಾವೆ ಅನಧಿಕೃತವಾಗಿ ಇವತ್ತು ದಿವಸ ಏನು ಮಾಡ್ಕೊಂಡಿದೆ ಅಂಥೇಳಿ. ಅಲ್ಲೇ ಆ ಸ್ಟೋರೇಜ್ ಮಾಡ್ಕೊಂಡು ಇವತ್ತು ದಿವಸ ಇವರು ಸಡನ್ನಾಗಿ ಇವತ್ತು ದಿವಸ ನೀರು ಬಿಡೋದ್ರಿಂದ ಈ ಫ್ಲಡ್ಸ್ ಕೂಡ ಆಗಲಿಕ್ಕೆ ಕಾರಣ ಆಗ್ತದೆ. ಅದರ ಪ್ರಮುಖವಾಗಿ ಮಳೆ ಆಗಿದೆ. ಸೀನಾ ಬೇಸಿನಲ್ಲಿ ಅಷ್ಟು ಹಿಡಿಯುವಂಥದ್ದು ಪ್ರಕೃತಿ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಈ ಎಲ್ಲ ಕಾರಣಗಳಿದ್ದಾವೆ. ಇದರಿಂದ ಬರೋದ್ರಿಂದ ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ. ಇವತ್ತು ಅಪಾರ ಬೆಳೆಗಳ ನಾಶ ಆಗಿದೆ. ನಮ್ಮ ನಿನ್ನೆ ಬರೀ ಲೈನ್ ಎಸ್ಟಿಮೇಟ್ಸೇ ಬಿಜಾಪುರದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ಸ್ ಲೈನ್ ಎಸ್ಟಿಮೇಟ್ಸ್. ಅಂದರೆ ಅಲ್ಲಿ ಮಳೆ ಭೀಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆನೂ ಕೂಡ ಆಗಿದ್ದಾವೆ. ಭೀಮಾ ನದಿ ಭಾಗನೂ ಕೂಡ ಆಯಿತು. ಉಳಿದು 1.5 ಲಕ್ಷ ಹೆಕ್ಟೇರಷ್ಟು ಇವತ್ತು ಸಹ ಅಲ್ಲಿ ತೊಗರಿ, ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿ ಬೆಳೆದಿದ್ರು. ಆ ಸಲ ಹತ್ತಿಗೆ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು, ತೊಗರಿಗೆ ಇದು ಆಗಿತ್ತು ಅಂತೇಳಿ ಸಲ ಹತ್ತಿ ಬೆಳೆದಿದ್ರು. ಹತ್ತಿ ಇವತ್ತು ಸಂಪೂರ್ಣವಾಗಿ ಕರಗಾಗಿ ಹೋಗಿದೆ, 100% ಲಾಸ್ ಆಗಿದೆ. ಹತ್ತಿ, ತೊಗರಿ, ಆಮೇಲೆ ಊದು, ಆಮೇಲೆ ಕಬ್ಬು ಭಾಗಶಃ ನುಕ್ಸಾನ ಆಗಿದೆ. ಯಾಕಂದರೆ ಈ ಸಿಂದಗಿ ತಾಲೂಕಿನಲ್ಲಿ ವಿಶೇಷವಾಗಿ ಗಾಳಿ ಬಿಟ್ಟರಿಂದ ಆ ಕಬ್ಬೆಲ್ಲ ಇದಾಗಿದೆ. ಇದೆಲ್ಲಕ್ಕಿಂತ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಈ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ, ಯಾಕಂದ್ರೆ ನೀರು ನಿಂತ್ಕೊಂಡ್ಬಿಟ್ಟಿದ್ದಾವೆ ಅಲ್ಲೆಲ್ಲ. ಸೊ ಆ ಬೆಳೆನೂ ಕೂಡ ಇವತ್ತು ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಅದ. ಇದೆಲ್ಲವನ್ನು ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಈ ಎಲ್ಲನೂ ಕೂಡ ಕೆಲವೊಂದು ಕಡೆ ವಿಲೇಜ್ ಶಿಫ್ಟಿಂಗು ಕೂಡ ಕೇಳ್ತಾ ಇದ್ದಾರೆ. ನಾನು ಡಿಟೇಲ್ ಆಗಿ ಎಲ್ಲನೂ ಕೂಡ ಅದನ್ನು ಇದು ಮಾಡಿ ನಿನ್ನೆ ವಿಜಯಪುರದಲ್ಲಿ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಮತ್ತು ಸಮೀಕ್ಷೆಯನ್ನು ಮಾಡಿ ನಾನು ಜಿಲ್ಲಾಧಿಕಾರಿಗಳು, ಸಿಂದಗಿ ಶಾಸಕರು, ನಿಮ್ಮ ಅಶೋಕ್ ಮನಗುಳಿ ಅವರು, ಇಂಡಿ ಶಾಸಕರಾದಂಥ ನಮ್ಮ ಯಶವಂತರಾವ್ ಪಾಟೀಲರು ಎಲ್ಲರೂ ಕೂಡ ಮಾಡಿದ್ವಿ. ಮತ್ತು ಈ ಸಲ ವಿಜಯಪುರ ನಮ್ಮ ಜಿಲ್ಲೆ ಹೇಳಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಆಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ. ಇಡೀ ರಾಜ್ಯದಲ್ಲಿ ಫಸ್ಟು 60% ಜಾಸ್ತಿ ಮಳೆ ಆಗಿದೆ, 60%. ಸೆಕೆಂಡ್ ಹೈಯೆಸ್ಟ್ ಬಾಗಲಕೋಟು 28%. ಈಗ ಅದನ್ನು ಕೂಡ ಜಾಸ್ತಿ ಆಗಿದೆ ಮತ್ತು ನಮ್ಮದೂ ಕೂಡ ಜಾಸ್ತಿ ಆಗಿದೆ. ಈಗ ಇಲ್ಲಿ ಅಲ್ಲ ರೀ ಹೈಯೆಸ್ಟು ಇಡೀ ರಾಜ್ಯದಲ್ಲಿ. ನಾನು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಇದು KSMDC ಸ್ಟ್ಯಾಟಿಸ್ಟಿಕ್ಸ್ ಇರ್ತದಲ್ಲ, ಹೈಯೆಸ್ಟ್ ಇರೋದು ಅಂದರೆ ಕಮ್ಯುಲೇಟಿವ್ ಒಂದು ದಿವಸಿಗೆ ನಮಸ್ಕಾರ ಆಗ್ತದೆ ಹಂಗಲ್ಲ, ಟೋಟಲ್ ಈ ಫುಲ್ ಸೀಸನ್ನಲ್ಲಿ ಆಗಿರುವಂಥದ್ದು. ಗುಲ್ಬರ್ಗಾನ ತೊಗೊಳ್ರಿ, ಬೀದರ್ ತೊಗೊಳ್ರಿ, ಭೀಮಾ ನದಿಯಲ್ಲಿ ದಿವಸ ಭಾಳ ವ್ಯಾಪಕವಾಗಿ ನಮಗಿಂತ ಜಾಸ್ತಿ ಆಗಿದೆ. ನಮ್ಮಲ್ಲಿ ವಿಶೇಷವಾಗಿ ಒಂದು 3-4 ಹಳ್ಳಿಗೆ 2-3 ಹಳ್ಳಿಗೆ ಇವತ್ತು ದಿವಸ ಇಫೆಕ್ಟ್ ಆಗಿರಬೇಕು. ಸಿಂದಗಿ ತಾಲೂಕಿನಲ್ಲಿ ಮತ್ತು ಇಂಡಿ ತಾಲೂಕಿನಲ್ಲಿ ಭೀಮಾ ಫ್ಲಡ್ನಲ್ಲಿ. ಆದರೆ ನಮಗಿಂತ ಜಾಸ್ತಿ ಇವತ್ತು ದಿವಸ ಆಗಿದೆ. ಶೋಲಾಪುರ್ಗೂ ಆಗಿಲ್ಲ ಅಂತಿಲ್ಲ, ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೆ, ಅವ್ರಿಗೂ ಕೂಡ ಪೆಟ್ಟು ಬಿದ್ದಿದೆ. ಇದಕ್ಕೆ ಯಾವ ರೀತಿ ಮುಂದೆ ನಾವು
ಕ್ರಮಗಳನ್ನು ಕೈಗೊಳ್ಬೋದು. ಮುಂದೆ ಇದು ಆಗಲಾರ್ದಂಗೆ ಮಾಡಬೇಕಾಗಿದ್ದು ಕೂಡ ಕರ್ತವ್ಯ. ಯಾಕಂದರೆ ಭೀಮಾದಲ್ಲಿ ನಾವು ನೋಡ್ತೀವಿ ಡೆಫಿಸಿಟ್ ಬೇಸಿಸ್ ಅಂತೀವಿ ನಾವು. ಯಾಕಂದ್ರೆ ನಾನು ನೀರಾವರಿ ಸಚಿವನಾಗಿ ಕೆಲಸ ಮಾಡಿದ್ದೀನಲ್ಲ, ಅನೇಕ ಯೋಜನೆಗಳು ಮಲ್ಟಿ ವಿಲೇಜಸ್ ಸ್ಕೀಮ್ಸು, ಕುಡಿ ನೀರಿನ ಯೋಜನೆಗಳು, ಕೆರೆ ತುಂಬು ಯೋಜನೆಗಳು, ಅವು 4 ವರ್ಷದಲ್ಲಿ 2 ವರ್ಷ ನೀರು ಬರೋದಲ್ಲ, 1 ವರ್ಷ ರೀತಿ ಪ್ರವಾಹ ಬರ್ತದೆ, 1 ವರ್ಷ ನಾರ್ಮಲ್ ಇರ್ತದೆ. 4 ವರ್ಷನಾಗ 2 ವರ್ಷ ನೀರು ಇರೋದಲ್ಲ, 1 ವರ್ಷ ಈ ರೀತಿ ಪ್ರವಾಹ ಬರ್ತದೆ, 1 ವರ್ಷ ನಾರ್ಮಲ್ ಇರ್ತದೆ. ಅಂದರೆ ಆ ಯೋಜನೆ ಮಾಡಿದಾಗ ನಮಗಾಗುವಂಥ ಲಾಭ ಕೇವಲ 1 ವರ್ಷಕ್ಕೆ, 4 ವರ್ಷದಲ್ಲಿ ಇದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹೀಗಾಗಿ ಅದನ್ನು ಸಮಗ್ರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಸುಮ್ಮನೆ ನಾನು ಒಂದೇನೋ ಹೇಳಿಕೆ ಕೊಟ್ಟು ಹೋಗುವಂಥದ್ದಲ್ಲ, ಎಲ್ಲರೂ ಕೂಡ ಅರ್ಥೈಸ್ಕೊಂಡಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಶರಣ್ ಪ್ರಕಾಶ್ ಪಾಟೀಲರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಕೂಡ ಮಾತಾಡಿದರು. ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಏನೇನು ನಮ್ಮ ಸಮಸ್ಯೆಗಳು ನನಗೆ ಗೊತ್ತಿದೆ, ಅವರ ಇಲ್ಲಿಯ ಸಮಸ್ಯೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲರು ಗೊತ್ತಿದೆ. ನಾವೆಲ್ಲ ಕಲೆಕ್ಟಿವ್ ಆಗಿ ಮುಖ್ಯಮಂತ್ರಿಗಳಿಗೆ ಅದನ್ನು ವಿವರಣೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳಿಂದ ಏನು ಸಾಧ್ಯ ಆಗ್ತದೆ ಎಲ್ಲ ರೀತಿಯ ಸಹಕಾರವನ್ನು ಕೇಳಬೇಕು. ಮತ್ತು ಇನ್ನೊಂದು ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದ ಜವಾಬ್ದಾರಿ ಭಾಳಷ್ಟಿದೆ. ಆ ಕೇಂದ್ರ ಸರ್ಕಾರ ಮೇಲೆ ಹಾಕ್ತೀನಿ ಅಂತ ಹೇಳಿಲ್ಲ. ನಾವು ನೋಡಿ NDRF ನಾಮ್ಸ್ನಲ್ಲಿ ಏನು ಕ್ರಾಪ್ ಲಾಸಿಗೆ ಏನು ಪರಿಹಾರ ಸಿಗ್ತದೆ, 2 ಹೆಕ್ಟರ್ಗೆ ಸುಮಾರು 1 ಹೆಕ್ಟರ್ಗೆ ಸುಮಾರು 8,500 ರೂಪಾಯಿ, 2 ಹೆಕ್ಟರ್ ಅಂದರೆ 17,000 ರೂಪಾಯಿ. 17,000 ರೂಪಾಯಿ ಇವತ್ತಿನ ದಿವಸ ನೀವು ಹತ್ತಿ ತೊಗೊಳ್ರಿ, ಅವ್ರ ಖರ್ಚಾಗಿದೆ 30-35 ಸಾವಿರ ಆಗ್ತದೆ. ಅವ್ರ ಬೀಜ, ಗೊಬ್ಬರ, ನಾಟಿ ಮಾಡೋದು ಎಲ್ಲದಕ್ಕೂ ಕೂಡ ಅವತ್ತು ಸಹ ಕೂಲಿ ಎಲ್ಲ ಕುಡ್ಕೊಂಡು ಅವತ್ತು ಸಹ ಎದಕ್ಕೂ ಅದು ಸಾಲೋದಿಲ್ಲ. ಮತ್ತು 2 ಹೆಕ್ಟರ್ಗೆ ಲಿಮಿಟೆಡ್ ಇದೆ ಅದು, 2 ಹೆಕ್ಟರ್ನ 5 ಎಕರೆ ಅಷ್ಟಕ್ಕೆ ನಿಂತುಬಿಡ್ತದೆ. ಇದೆಲ್ಲ ಸಮಸ್ಯೆಗಳು ನಮ್ಮದಿದ್ದಾವೆ. ನಾವು ಮುಖ್ಯಮಂತ್ರಿಗಳಿಗೆ 3 ಮಂದಿ ಜನ ಚರ್ಚೆ ಮಾಡ್ತೀವಿ. ಅದಕ್ಕೆ ನಾನು ಬೇಗ ಬಂದಿದ್ದೀನಿ, 1 ಗಂಟೆ. 3 ಮಂದಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ಇವತ್ತು ದಿವಸ ಆ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಈಗ ನೋಡಿ ಅದ್ರ ಮಾತು ಚರ್ಚೆ ಮಾಡ್ತೀವಿ ನಾವೀಗ. ಈಗ ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಯಾರು ಹೇಳಿದ್ರು? BJP ಹೇಳ್ತಾರ? ವಿಜೇಂದ್ರ ಹೇಳ್ರಿ. ಅಲ್ಲಿ ಅಪರ್ ಭದ್ರಾ ಯೋಜನೆ ಗೊತ್ತಲ್ಲ, ಏನಾಗಿತ್ತು ರೀ? ಎಷ್ಟು ಘೋಷಣೆ ಮಾಡಿದರು? 5,000 ಕೋಟಿ ಕ್ಯಾಬಿನೆಟ್ನಲ್ಲಿ, ಕೇಂದ್ರ ಕ್ಯಾಬಿನೆಟ್ನಲ್ಲಿ ಅಪರ್ ಭದ್ರಾ ಯೋಜನೆಗೆ ಬಂತ? ನ್ಯಾಷನಲ್ ಪ್ರಾಜೆಕ್ಟು ಬಂತ? ನಮ್ಮ ಟ್ಯಾಕ್ಸಸ್ನಲ್ಲಿ ನಮ್ಮ ಡೆವಲ್ಯೂಷನ್ ಕೊಡೋಕ್ಕೆ ಇರ್ತಾ ಇರಲಿಲ್ಲ ಸರಿಯಾಗಿ. ಹೇಳ್ರಿ ವಿಜೇಂದ್ರಗೆ, ಹೋಗಪ್ಪ ಅಪರ್ ಭದ್ರಾ ತೊಗೊಂಬ ಅಂತ ಹೇಳ್ರಿ ನೋಡೋಣ. ಎಷ್ಟು ವರ್ಷ ಆಯ್ತು ಈಗ? ಲಾಸ್ಟ್ ಬಜೆಟ್ ಅಲ್ಲ, 4-5 ವರ್ಷ ಆಯಿತು. ಸುಮ್ಮನೆ ರಾಜಕಾರಣ ಮಾಡುವಂಥದ್ದು. ಅದೇ ಪ್ರಿವಿಯಸ್ ಟರ್ಮ್ನಲ್ಲಿ ಗೊತ್ತಾಯ್ತಲ್ಲ ಯಾವ ರೀತಿ ಕೇಂದ್ರ ಸರ್ಕಾರ ಇರ್ತದೆ ಅಂಥೇಳಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅದನ್ನೇ 14ನೇ ಫೈನಾನ್ಸು ಮತ್ತು 15ನೇ ಫೈನಾನ್ಸಲ್ಲಿ ಸುಮಾರು 60,000 ಕೋಟಿ ರೂಪಾಯಿ ಡಿಫ್ರೆನ್ಸ್ ಇದೆ. ಹೇಳಿ ಅವ್ರಿಗೆ, ವಿಜೇಂದ್ರಗೆ. ಮುಟ್ಟಾಳು ಯಾರು ನಿಮ್ಗೆ ಗೊತ್ತಾಯ್ತಲ್ಲ? ಅಪರ ಭದ್ರಾ ರೊಕ್ಕ ಕೊಡಲಾರ್ದವ್ರು ಮುಟ್ಟಾಳರು. ನಮ್ಮ ಡೆವಲ್ಯೂಷನ್ದಲ್ಲಿ 14ನೇ ಫೈನಾನ್ಸ್ 15ನೇ ಫೈನಾನ್ಸಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು 60,000 ಕೋಟಿ ಕೊಡಲಾರ್ದಂಥವ್ರು ಮುಟ್ಟಾಳರು. ಮುಖ ನೋಡ್ಕೊಂತ ಹೇಳ್ರಿಗೆ. ನಾವು ಮುಟ್ಟಾಳ್ರದಾರೆ, ಮತ್ತೊಬ್ರಿಗೆ ಏನು ಮಾತಾಡ್ತಾರೆ ಮುಟ್ಟಾಳ ಅಂಥೇಳಿ.